ಮಧ್ಯೆ ಮಧ್ಯ ಅವರನ್ನು ಪ್ರಶ್ನೆ ಮಾಡಿದ್ದುಂಟು. ನಾವು ಮಾಡಿದ ತಕ್ಷಣ ಆಡಳಿತ ಪಕ್ಷದ ಸದಸ್ಯರುಗಳೆಲ್ಲರೂ ಕೂಡ ಒಮ್ಮೆಲೆ ಎದ್ದು ನಿಂತು ನಮ್ಮ ಮೇಲೆ ಗಲಾಟೆ ಮಾಡ್ತಕ್ಕಂಥ, ಯಾರಾದರೂ ಮಾತಾಡುವಾಗ ಅವರ ಮೇಲೆ ನಿಂದಿಸ್ತಕ್ಕಂಥ ಕೆಲಸಗಳನ್ನು ಪದೇ ಪದೇ ಮಾಡ್ತಿದ್ರು. ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾವು ಇದನ್ನು ಕೇಳಿದ್ವಿ, ಅವರನ್ನು ಹದ್ದು ಬಸ್ನಲ್ಲಿ ಇಡಿ ಅಂತ. ಸಭಾಪತಿಗಳಲ್ಲೂ ಕೂಡ ನಾವು ಮನವಿ ಮಾಡಿದ್ವಿ. ಸಭಾಪತಿಗಳು ನಾವೇನು ಮಾಡಲಿ, ಅವ್ರಾಗಿ ಮಾಡಿದ್ರೆ ನಾನೇನು ಮಾಡಲಿ? ಈ ರೀತಿಯ ಅಸಹಾಯಕತೆಯನ್ನು ಅವರು ತೋರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಈಗ ವಿಶೇಷತೆ ಇರತಕ್ಕಂಥದ್ದು ಏನಂದರೆ, ನಾವು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆ ಮಾಡ್ತದೆ ಅನ್ನೋ ರೀತಿಯಲ್ಲಿ ಹಣ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಅದನ್ನು ಕೇಳೋದು ಧರ್ಮ, ಸರ್ಕಾರದ್ದು ಕೇಳ್ರಿ, ಆದರೆ ನಿಂದಿಸಬೇಡಿ ಅಂತ ನಾವು ಹೇಳಿದ್ದ ಒಂದೇ ಮಾತಿಗೆ ಮಾನ್ಯ ಸದಸ್ಯರಾಗಿರ್ತಕ್ಕಂಥ ನಜೀರ್ ಅಹ್ಮದ್ ಅವರು ದೇಶದ ಪ್ರಧಾನಮಂತ್ರಿಯೊಬ್ಬರನ್ನು ಅವರೊಬ್ಬ ದೇಶದ್ರೋಹಿ ಅನ್ನೋ ರೀತಿಯಲ್ಲಿ ನಿಂದಿಸಿದ್ದಾರೆ. ಒಂದು ಸಾರಿ ಅಲ್ಲ, ನರೇಂದ್ರ ಮೋದಿ ದೇಶದ್ರೋಹಿ ಅಂತೇಳಿ ಸುಮಾರು 10 ಬಾರಿ ಹೇಳಿದ್ದಾರೆ. ನಾವು ಅದನ್ನು ಹೇಳಿದ್ದೀವಿ. ಮಾತಾಡಬೇಡಿ ಅಂತ. ಏನು ಮಾತಾಡೋದು? ನಾನು ಹಂಗೆ ಮಾತಾಡೋದು. ಉದ್ದಟತನದಿಂದ ದೇಶದ ಪ್ರಧಾನಮಂತ್ರಿಗಳನ್ನು ಅಪಮಾನಗೊಳಿಸ್ತಕ್ಕಂಥ, ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ದೇಶದ ಪ್ರಧಾನಿಯೊಬ್ಬರಿಗೆ ಅವರ ಕಾಲು ಧೂಳಿಗೂ ಸಮಾನವಲ್ಲದ ಒಬ್ಬ ವ್ಯಕ್ತಿ ನಜೀರ್ ಅಹ್ಮದ್ ರವರು ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲೂ ಪ್ರಶ್ನೆ ಮಾಡಿದ್ವಿ, ಮಾನ್ಯ ಸಭಾಪತಿಗಳಲ್ಲೂ ಪ್ರಶ್ನೆ ಮಾಡಿದ್ವಿ. ಸಭಾಪತಿಗಳು ಅದನ್ನು ಕಡತದಿಂದ ತೆಗೆದುಬಿಡಿ ಅಂತಂದರು. ಏನು ಸಭಾಪತಿಗಳ ಈ ರೀತಿ ನೀವು ಬರೀ ಕೇವಲವಾಗಿ ನನ್ನ ಕೈಲಿ ಏನಿದೆ, ನಾನು ಇಷ್ಟೇ ಮಾಡೋಕ್ಕಾಗೋದು? ಸರಿ, ಅದು ಸರಿ, ನಿಮ್ಮದು ಅಷ್ಟೇ ಆಗ್ಬೋದು. ಆದರೆ ಕ್ಷಮೆ ಕೇಳ್ರಿ ಅಂದ್ವಿ. ಕ್ಷಮೆ ಕೇಳ್ರಿ ಅಂದರೆ 10 ಸಾರಿ ಹೇಳಿದ್ರು, ನಾನೇನು ಕೇಳೋದಿಲ್ಲ, ನಾನು ಹಾಗೆ ಮಾತಾಡೋದು ಅಂತ. ಇದು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥದ್ದು. ಆ ಕಾರಣದಿಂದ ನಮಗೆ ಬಹಳ ನೋವಾಗಿದೆ. ಸಂವಿಧಾನವನ್ನು ಕಾಪಾಡೋದು ಹೀಗೇನಾ? ಇವರು ಮಾತಿಗೆ ಸಂವಿಧಾನದ ಹೆಸರನ್ನು ಹೇಳ್ತಾರೆ. ಮಾನ್ಯ ರಾಜ್ಯಪಾಲರನ್ನು ಯಾವ ರೀತಿ ನಿಂದಿಸಿದ್ರು, ಧಿಕ್ಕಾರ ಕೂಗಿದ್ರು. ಇದು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಮಾತ. ಅದೇ ರೀತಿ ದೇಶದ ಪ್ರಧಾನಮಂತ್ರಿಯರ ಈ ರೀತಿ ಅಗೌರವದಿಂದ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ? ಆ ಕಾರಣದಿಂದ ನಾವು ಇವತ್ತು ಬಾವಿಗಿಳಿದು ಹೋರಾಟವನ್ನು ಮಾಡಿದ್ದೇವೆ. ನಾಳೆ ಅವರನ್ನು ಸದನದಿಂದ ಅಮಾನತುಗೊಳಿಸಬೇಕು ಅಂತೇಳಿ ಈಗಾಗಲೇ ಒತ್ತಾಯ ಮಾಡಿದ್ದೇವೆ. ಆ ರೀತಿ ಕ್ರಮ ಆಗಲೇಬೇಕು. ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಾಳೆ ನಾವು ಸದನದಲ್ಲಿ ಬಿಡೋದೇ ಇಲ್ಲ. ಬೇಕಾದರೆ ನಮ್ಮನ್ನು ಸಹ ಎಲ್ಲರನ್ನೂ ಬೇಕಾದರೆ ಹೊರ ಹಾಕಲಿ, ಸಸ್ಪೆಂಡ್ ಮಾಡಲಿ, ನಮಗೇನೂ ಚಿಂತೆ ಇಲ್ಲ. ಯಾಕಂದರೆ ದೇಶದ ಪ್ರಧಾನಮಂತ್ರಿ, ಸಂವಿಧಾನ ಮುಖ್ಯವೇ ಹೊರತು ನಮಗೆ ಉದ್ದಟತನ ಮಾಡ್ತಕ್ಕಂಥ, ಪ್ರಧಾನಮಂತ್ರಿಯನ್ನು ನಿಂದಿಸ್ತಕ್ಕಂಥ ಒಬ್ಬ ವ್ಯಕ್ತಿ ನಮಗೆ ಮುಖ್ಯ ಅಲ್ಲ. ದೇಶದ್ರೋಹಿ ಅನ್ನೋದು ಏನು? ಪ್ರಧಾನಮಂತ್ರಿ ಒಬ್ಬರನ್ನ ನಾಚಿಕೆ ಆಗಲ್ವ ಅವ್ರಿಗೆ? ಏನೂ ಮಾಡಿಲ್ಲ ಅಂತ ಬಂದು ಹೇಳಿ, ಮುಖ್ಯಮಂತ್ರಿಗಳು ಹೇಳಿ ಏನೂ ಮಾಡಿಲ್ವಾ ಇದು ಅಂತ. ನಾವು ಕೂಡ ರಾಜಕಾರಣ ಮಾಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳನ್ನು ಗೌರವದಿಂದ ನಾವು ಏನಾದರೂ ಮಾತಾಡಿದ್ರು ಕೂಡ, ಪ್ರಶ್ನೆ ಮಾಡಿದ್ರು ಕೂಡ ಗೌರವದಿಂದ ಮಾಡ್ತೇವೆ. ಭ್ರಷ್ಟಾಚಾರದ ವಿಚಾರ ಬಂದಾಗ ಅವರನ್ನು ಕೂಡ ನಾವು ಕಟ್ಟುನಿಟ್ಟಿನ ಮಾತುಗಳಲ್ಲಿ ಮಾತಾಡ್ತೀವಿ. ಆದರೆ ನಿಂದಿಸುವ, ದೇಶದ್ರೋಹಿ ಅಂತಕ್ಕಂಥ ಅಬದ್ಧ ಮಾತುಗಳನ್ನು ನಾವು ಮಾತಾಡೋದಿಲ್ಲ. ಯಾಕಂತಂದರೆ ಈ ವ್ಯವಸ್ಥೆ ಅಂತದ್ದಂದರೆ ಪ್ರತಿಯೊಬ್ಬರನ್ನು ಗೌರವಿಸುವ ವ್ಯವಸ್ಥೆ ಇದು. ಈ ಥರ ನಿಂದಿಸ್ತಕ್ಕಂಥದ್ದನ್ನು ನಾವು ಸಹಿಸೋದಿಲ್ಲ. ಏನೇ ಆಗಲಿ, ನಾಳೆ ನಮ್ಮೆಲ್ಲರನ್ನೂ ಸದನದಿಂದ ಅವರು ಅಮಾನತು ಮಾಡಿದ್ರು ನಮಗೆ ಚಿಂತೆ ಇಲ್ಲ. ನಾವು ಈ ದೇಶದ ಪರವಾಗಿ ನಿಲ್ಲಬೇಕಾಗಿದೆ, ಪ್ರಧಾನಮಂತ್ರಿಯವರ ಪರವಾಗಿ ನಿಲ್ಲಬೇಕಾಗಿದೆ.
ಇವರ ಉದ್ದಟತನಕ್ಕೆ ನಾವು ತಕ್ಕ ಪಾಠ ಶಾಸ್ತಿಯನ್ನು ಮಾಡಬೇಕಾಗಿದೆ. ಅವ್ರನ್ನ ಅಮಾನತು ಮಾಡಿ, ಇಲ್ಲ ಅಂತಂದರೆ ನಮ್ಮೆಲ್ಲರನ್ನು ಅಮಾನತು ಮಾಡಿ ಅಂತಕ್ಕಂಥ ಮಾತನ್ನು ಸಭಾಪತಿಯವರೆಲ್ಲೂ ನಾನು ನಾಳೆ ಒತ್ತಾಯ ಮಾಡೋರಿದೆ. ಈಗ ಕೊಡ್ತಾ ಇದ್ದೀವಿ ಹೋಗಿ. ಈಗೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಸಮೇತರಾಗಿ ಅಲ್ಲಿ ಕುಳಿತಿದ್ದಾರೆ. ಆ ಕಾರಣದಿಂದ ನಾವು ಅಲ್ಲಿ ಹೋಗಿಲ್ಲ. ತಮ್ಮ ಇದರಲ್ಲಿ ಬಂದು ಎರಡು ಮಾತಾಡಿ ಅದಾದ ಮೇಲೆ ನಾವು ಈಗಾಗಲೇ ಬರೆದು ಇಟ್ಕೊಂಡಿದ್ದೇವೆ. ಹೋಗಿ ಇದೇ ಒತ್ತಾಯವನ್ನು ತಮಗೇನು ಹೇಳಿದ್ದೀವೋ ಅದೇ ಒತ್ತಾಯವನ್ನು ಅವರು ಅಲ್ಲಿ ಅರ್ಪಿಸ್ತೇವೆ. ಬಿಡೋದಿಲ್ಲ. ಅದು ನಮ್ಮ ಸದಸ್ಯರು ಮುಖ್ಯಮಂತ್ರಿಗಳು ಅಲ್ಲೇ ಇದ್ರಲ್ಲ, ಆ ಕಾರಣದಿಂದ ಹೋಗಿ ಅವರಿಗೆ ಒಪ್ಪಿಸೋಣ ಅಂತ ಹೋದ್ರು. ಅಲ್ಲೂ ಕೂಡ ಅದೇ ಆರ್ಭಟವನ್ನು ಮಾಡಿ ಹೋಗಿ, ಉದ್ದಟತನದ ಆರ್ಭಟವನ್ನು ಮಾಡಿ ಹೋಗಿದ್ದಾರೆ. ಅಲ್ಲ, ಅವ್ರು ಏನು ಹೇಳಿದ್ರು ನೋಡಿ, ಕಡತದಿಂದ ತೆಗಿಬೋದಷ್ಟೇ, ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಕೇಳಿದ್ರು. ಏನು ಮಾಡ್ಬೋದು ಅನ್ನೋದನ್ನು ನಾವಿವಾಗ ಅರ್ಜಿ ಕೊಡ್ತೇವೆ, ಅದನ್ನು ಮಾಡಿ. ಅದನ್ನು ನಿಮಗೆ ಮಾಡೋಕ್ಕಾಗಿಲ್ಲ ಅಂದರೆ ನಾವೆಷ್ಟು ಜನ ಇದ್ದರೂ ನಮ್ಮನ್ನು ಹೊರಗೆ ಹಾಕೋ ಕೆಲಸ ಅದಾದರೂ ಮಾಡಿ. ಎರಡಾದರೂ ಮಾಡಬೇಕು. ಇಲ್ಲ ಒಂದು ಆ ಕಡೆದಾಗಬೇಕು, ಇಲ್ಲ ಇದ್ರೆ ನಾಳೆ ಈ ಕಡೆದಾಗಬೇಕು. ಇಷ್ಟೇ ನಮ್ಮ ಮಾತು.